ಹಾಯ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಬಾದಾಮಿ ಚಾಲುಕ್ಯರ ಬಗ್ಗೆ ತಿಳಿಯೋಣ ಬನ್ನಿ. ಬಾದಾಮಿ ಚಾಲುಕ್ಯರು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದ ರಾಜವಂಶವಾಗಿದ್ದರು. ಇವರು ಕ್ರಿ. ಶ. 6ನೇ ಶತಮಾನದಿಂದ 8ನೇ ಶತಮಾನವರೆಗೆ ಡೆಕ್ಕನ್ ಪ್ರದೇಶವನ್ನು ಆಳಿದರು. ಇವರ ರಾಜಧಾನಿ ಇಂದಿನ ಕರ್ನಾಟಕದ ಬಾದಾಮಿಯಾಗಿತ್ತು. ಬಾದಾಮಿಯನ್ನು ಪ್ರಾಚೀನ ಕಾಲದಲ್ಲಿ ವಾತಾಪಿ ಎಂದು ಕರೆಯಲಾಗುತ್ತಿತ್ತು. ಈ ವಂಶದ ಸ್ಥಾಪಕ 2ನೇ ಪುಲಕೇಶಿ. ಇವನು ಬಾದಾಮಿ ಚಾಲುಕ್ಯರು ಅತ್ಯಂತ ಪ್ರಸಿದ್ಧ ದೊರೆ. ಆರಂಭ ಮತ್ತು ವಿಸ್ತರಣೆ. ಚಾಲುಕ್ಯ ವಂಶವು ಪ್ರಾರಂಭದಲ್ಲಿ ಸಣ್ಣ ಪ್ರಭುತ್ವವಾಗಿತ್ತು. ಆದರೆ ಪುಲಕೇಶಿ ಪ್ರಥಮನು ಬಾದಾಮಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಬಲವಾದ ರಾಜ್ಯವನ್ನು ನಿರ್ಮಿಸಿದನು. ಅವನ ನಂತರ ಬಂದ ರಾಜರು ರಾಜ್ಯವನ್ನು ಇನ್ನಷ್ಟು ವಿಸ್ತರಿಸಿದರು. ವಿಶೇಷವಾಗಿ 2ನೇ ಪುಲಕೇಶಿ ಅತ್ಯಂತ ಪ್ರಸಿದ್ಧ ರಾಜನಾಗಿದ್ದನು. ಅವನ ಕಾಲದಲ್ಲಿ ಚಾಲುಕ್ಯ ಸಾಮ್ರಾಜ್ಯವು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ತಮಿಳುನಾಡಿನ ಕೆಲವು ಭಾಗಗಳವರೆಗೆ ವಿಸ್ತರಿಸಿತು. 2ನೇ ಪುಲಕೇಶಿ ಉತ್ತರ ಭಾರತದ ಶಕ್ತಿಶಾಲಿ ರಾಜನಾದ ಹರ್ಷವರ್ಧನನ್ನು ಸೋಲಿಸಿ ತನ್ನ ಸಾಮರ್ಥ್ಯವನ್ನು ತೋರಿಸಿದ್ದನು. ಇದು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಮಹತ್ವದ ಘಟನೆ. ಆದ್ದರಿಂದ ಪುಲಿಕೇಶಿಗೆ ಉತ್ತರ ಪಥೇಶ್ವರ ಎಂಬ ಬಿರುದು ಬಂತು. ಈ ಜಯದಿಂದ ಚಾಲುಕ್ಯರ ಪ್ರಭಾವ ದೇಶದಾದ್ಯಂತ ಹರಡಿತು. ಆಡಳಿತ ವ್ಯವಸ್ಥೆ. ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆ ಸುಸಂಘಟಿತವಾಗಿತ್ತು. ರಾಜ್ಯವನ್ನು ಹಲವು ಪ್ರಾಂತಗಳಾಗಿ ವಿಭಜಿಸಲಾಗಿತ್ತು. ಪ್ರತಿ ಪ್ರಾಂತವನ್ನು ಅಧಿಕಾರಿಗಳು ನೋಡಿಕೊಳ್ಳುತ್ತಿದ್ದರು. ಗ್ರಾಮ ಮಟ್ಟದಲ್ಲಿ ಗ್ರಾಮಸಭೆಗಳು ಕಾರ್ಯನಿರ್ವಹಿಸುತ್ತಿದ್ದವು. ತೆರಿಗೆ ವ್ಯವಸ್ಥೆ ಸರಳವಾಗಿದ್ದು, ಕೃಷಿ, ವ್ಯಾಪಾರ ಮತ್ತು ಕೈಗಾರಿಕೆಗಳಿಂದ ಆದಾಯವನ್ನು ಸಂಗ್ರಹಿಸಲಾಗುತ್ತಿತ್ತು. ಸೈನ್ಯವು ಬಹಳ ಬಲಿಷ್ಠವಾಗಿತ್ತು. ಕುದುರೆಪಡೆ, ಆನೆಪಡೆ ಮತ್ತು ಕಾಲಾಳುಪಡೆಯಿಂದ ಕೂಡಿದ ಸೈನ್ಯವು ರಾಜ್ಯದ ಭದ್ರತೆಯನ್ನು ಕಾಪಾಡುತ್ತಿತ್ತು. ನೌಕಾಪಡೆಯೂ ಇತ್ತು ಎಂಬುದಕ್ಕೆ ಕೆಲವು ಸಾಕ್ಷಿಗಳು ದೊರಕುತ್ತವೆ. ಕಲೆ ಮತ್ತು ವಾಸ್ತುಶಿಲ್ಪ. ಬಾದಾಮಿ ಚಾಲುಕ್ಯರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅಪಾರ ಪ್ರೋತ್ಸಾಹ ನೀಡಿದರು. ಇವರ ಕಾಲದಲ್ಲಿ ಶಿಲ್ಪಕಲೆ ಅತ್ಯುನ್ನತ ಮಟ್ಟವನ್ನು ತಲುಪಿತು. ಬಾದಾಮಿಯ ಗುಹಾ ದೇವಾಲಯಗಳು ಇವರ ಶಿಲ್ಪಕಲೆಯ ಅದ್ಭುತ ಉದಾಹರಣೆಗಳಾಗಿವೆ. ಬಾದಾಮಿಯಲ್ಲಿರುವ ಗುಹಾ ದೇವಾಲಯಗಳು ಶಿವ, ವಿಷ್ಣು ಮತ್ತು ಜೈನ ತತ್ವಗಳನ್ನು ಪ್ರತಿಬಿಂಬಿಸುತ್ತವೆ. ಹಾಗೂ ಪಟ್ಟದಕಲ್ಲು ಮತ್ತು ಐಹೊಳೆ ಪ್ರದೇಶಗಳಲ್ಲಿ ನಿರ್ಮಿಸಲಾದ ದೇವಾಲಯಗಳು ಚಾಲುಕ್ಯರ ವಾಸ್ತುಶೈಲಿಯ ಶ್ರೇಷ್ಠ ಮಾದರಿಗಳಾಗಿವೆ. ಪಟ್ಟದಕಲ್ಲಿನ ದೇವಾಲಯಗಳು ಇಂದಿಗೆ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿವೆ. ಇಲ್ಲಿ ನಾಗರ ಮತ್ತು ದ್ರಾವಿಡ ಶೈಲಿಗಳ ಸಮನ್ವಯವನ್ನು ಕಾಣಬಹುದು. ಧಾರ್ಮಿಕ ನೀತಿ. ಚಾಲುಕ್ಯರು ಧಾರ್ಮಿಕ ಸಹಿಷ್ಣುತೆಯನ್ನು ಅನುಸರಿಸಿದರು. ಅವರು ಶೈವ, ವೈಷ್ಣವ ಮತ್ತು ಜೈನ ಧರ್ಮಗಳಿಗೆ ಸಮಾನ ಗೌರವ ನೀಡಿದರು. ಹಲವಾರು ದೇವಾಲಯಗಳನ್ನು ನಿರ್ಮಿಸಿ ಧರ್ಮದ ಬೆಳವಣಿಗೆಗೆ ಸಹಕರಿಸಿದರು. ಈ ಕಾಲದಲ್ಲಿ ಜೈನ ಧರ್ಮವು ಬಹಳ ಪ್ರಭಾವಶಾಲಿಯಾಗಿತ್ತು. ಸಾಹಿತ್ಯ ಮತ್ತು ಶಿಕ್ಷಣ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಸಂಸ್ಕೃತ ಮತ್ತು ಕನ್ನಡ ಸಾಹಿತ್ಯಕ್ಕೆ ಉತ್ತೇಜನ ದೊರಕಿತು. ಕವಿಗಳು, ಪಂಡಿತರು ಮತ್ತು ಪುರೋಹಿತರಿಗೆ ರಾಜರು ಆಶ್ರಯ ನೀಡಿದರು. ಶಾಸನಗಳು ಮತ್ತು ಶಿಲಾಶಾಸನಗಳು ಆ ಕಾಲದ ಭಾಷಾ ಬೆಳವಣಿಗೆಯನ್ನು ತೋರಿಸುತ್ತವೆ. ಪಲ್ಲವರೊಂದಿಗೆ ಸಂಘರ್ಷ. ಚಾಲುಕ್ಯರು ದಕ್ಷಿಣ ಭಾರತದ ಇನ್ನೊಂದು ಶಕ್ತಿಶಾಲಿ ವಂಶವಾದ ಪಲ್ಲವರೊಂದಿಗೆ ಹಲವಾರು ಯುದ್ಧಗಳನ್ನು ನಡೆಸಿದರು. 2ನೇ ಪುಲಕೇಶಿ ಮತ್ತು ಪಲ್ಲವರ ರಾಜ ನರಸಿಂಹವರ್ಮನ ನಡುವೆ ನಡೆದ ಯುದ್ಧಗಳು ಪ್ರಸಿದ್ಧ. ಕೊನೆಗೆ ಪಲ್ಲವರ ರಾಜನು ಬಾದಾಮಿಯನ್ನು ಗೆದ್ದು ಹಾನಿಗೊಳಪಡಿಸಿದನು. ಇದರಿಂದ ಚಾಲುಕ್ಯ ಸಾಮ್ರಾಜ್ಯವು ದುರ್ಬಲವಾಯಿತು. ಪತನ. 2ನೇ ಪುಲಕೇಶಿ ನಂತರ ರಾಜ್ಯದಲ್ಲಿ ಅಸ್ಥಿರತೆ ಉಂಟಾಯಿತು. ಆಂತರಿಕ ಕಲಹಗಳು ಮತ್ತು ಹೊರಗಿನ ದಾಳಿಗಳ ಪರಿಣಾಮವಾಗಿ ಚಾಲುಕ್ಯ ಸಾಮ್ರಾಜ್ಯ ಕುಸಿಯತೊಡಗಿತು. ಕೊನೆಗೆ ರಾಷ್ಟ್ರಕೂಟರು ಚಾಲುಕ್ಯರನ್ನು ಸೋಲಿಸಿ ತಮ್ಮ ಆಳ್ವಿಕೆಯನ್ನು ಸ್ಥಾಪಿಸಿದರು. ಸಾಧನೆಗಳು ಮತ್ತು ಮಹತ್ವ. ಬಾದಾಮಿ ಚಾಲುಕ್ಯರು ದಕ್ಷಿಣ ಭಾರತದ ರಾಜಕೀಯ ಏಕೀಕರಣಕ್ಕೆ ಮಹತ್ವದ ಕೊಡುಗೆ ನೀಡಿದರು. ಅವರ ಆಡಳಿತ ವ್ಯವಸ್ಥೆ, ಸೈನಿಕ ಸಾಮರ್ಥ್ಯ ಮತ್ತು ಕಲೆ ಸಾಹಿತ್ಯ ಪ್ರೋತ್ಸಾಹವು ಮುಂದಿನ ರಾಜವಂಶಗಳಿಗೆ ಮಾದರಿಯಾಯಿತು. ವಿಶೇಷವಾಗಿ ದೇವಾಲಯ ನಿರ್ಮಾಣ ಶೈಲಿಯಲ್ಲಿ ಅವರು ಹೊಸ ದಾರಿಗೆ ಚಾಲನೆ ನೀಡಿದರು. ಇವರ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ ಇಂದಿಗೂ ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ. ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲಿನ ದೇವಾಲಯಗಳು ಕರ್ನಾಟಕದ ಹೆಮ್ಮೆಯ ಚಿಹ್ನೆಗಳಾಗಿವೆ. ಸಮಾಪ್ತಿ. ಒಟ್ಟಾರೆ, ಬಾದಾಮಿ ಚಾಲುಕ್ಯರು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಮಹತ್ವದ ಅಧ್ಯಾಯವಾಗಿದ್ದಾರೆ. ಅವರ ಆಡಳಿತ, ಕಲೆ, ವಾಸ್ತುಶಿಲ್ಪ ಮತ್ತು ಧಾರ್ಮಿಕ ಸಹಿಷ್ಣುತೆ ಇಂದಿಗೂ ಇತಿಹಾಸದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿವೆ. ಕರ್ನಾಟಕದ ಸಂಸ್ಕೃತಿ ಮತ್ತು ಪರಂಪರೆಯ ರೂಪುಗೊಳಿಸುವಲ್ಲಿ ಇವರ ಪಾತ್ರ ಅಪ್ರತಿಮವಾಗಿದೆ.